ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಸೋಯಾಬೀನ್ ಹಾಕ್ತಾಯಿದ್ದೀನಿ. ನಾನು ಇದನ್ನು 5 ನಿಮಿಷ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಮತ್ತು ತುಂಬ ನೀರೆಲ್ಲ ಹಿಂಡ್ಬಿಟ್ಟು ಅಲ್ಲಿ ಇಷ್ಟೊಂದು ಹಾಕ್ತಾಯಿದ್ದೀನಿ. ಯಾಕಂದರೆ ಇಷ್ಟೊಂದು ಹಾಕ್ತಾಯಿರೋದು ನಮ್ಮ ಮಕ್ಳಿಗೆ ತುಂಬ ಇಷ್ಟ, ಅದಕ್ಕೆ ನೀವು ಬೇಕಾದ್ರೆ ಕಡಿಮೆನೇ ಹಾಕ್ಕೋಬೋದು. ನಿಮ್ಮನೇಲಿ ಮಕ್ಳು ಇಷ್ಟಪಡೋಂಗಿದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ. ಸೋಯಾಬೀನ್ ತಿಂದರೆ ತುಂಬ ಒಳ್ಳೆಯದು. ಹಾಗೆ ಖಾರ ಪೌಡ್ರ್ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು ಸ್ವಲ್ಪ ಎಕ್ಸ್ಟ್ರಾ. ಇದು ಧನಿಯಾ ಪೌಡರ್, ಹಾಕ್ಬಿಟ್ಟು ಚೆನ್ನಾಗಿ ಕಲಸೋಣ. ಹಾಗೆ ಸ್ವಲ್ಪ ತುಪ್ಪ, ಹಾಕ್ಬಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಹಾಗೆ ಕಲಸೋಣ. ನೋಡಿ ನಾನು 1.5 ಗ್ಲಾಸ್ ರೈಸ್ ಇಕ್ತೀನಿ, ಅದಕ್ಕೆ 3 ಗ್ಲಾಸ್ ನೀರು ಹಾಕ್ತೀನಿ. ನೋಡಿ 3 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ಕಲಸೋಣ. ಈಗ ಬೇಕಾದರೆ ನಾವು ಉಪ್ಪು ಖಾರ ಚೆಕ್ ಮಾಡ್ಕೋಬೋದು. ನೀರೆಲ್ಲ ಸ್ವಲ್ಪ ಕುದೀಲಿ, ಆಮೇಲೆ ರೈಸ್ ಹಾಕೋಣ. ಸ್ವಲ್ಪ ನಾನು ಪುದೀನ ಹಾಕ್ತಾಯಿದ್ದೀನಿ. ನೋಡಿ ಈಗ ನೀರು ಕಾದಿದೆ, ನಾವು ರೈಸ್ ಹಾಕೋಣ. ನಾನು 1.5 ಗ್ಲಾಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಸೋಯಾಬೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಈಗ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ರೆ ಕರೆಕ್ಟಾಗಿ ಸರಿಯಾಗುತ್ತೆ. ಪೂರ್ತಿ ಹಾಕಿ ತೋರಿಸ್ತೀನಿ. ನೋಡಿ ಪುದೀನ ಹಾಕಿಬಿಟ್ಟು ಕುಕ್ಕರ್ದು ಮುಚ್ಚುತ್ತೀನಿ. ಮುಚ್ಚಿಬಿಟ್ಟು ತಣ್ಣಗಾದ್ಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಸೋಯಾಬೀನ್ ಟೊಮೊಟೊ ಬಾತ್. ಓಕೆ, ನೋಡಿ 2 ವಿಸಲ್ ಹಾಕಿಸ್ದೆ. ತಣ್ಣಗಾದ್ಮೇಲೆ ಬಿಟ್ಮೇಲೆ ಈಗ ತೋರಿಸ್ತೀನಿ. ಸೋಯಾಬೀನ್ ಬಾತ್, ಟೊಮೊಟೊ ಬಾತ್ ರೆಡಿ. ಅದಕ್ಕೆ ನಾನು ಗೋಡಂಬಿ ಮತ್ತು ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಮೊಸರು ಬಜ್ಜಿ ಹಾಕ್ಕೊಂಡು, ನೋಡಿ ಉದ್ರ ಥರ ಆಗಿದೆ. ಮೊಸರು ಬಜ್ಜಿ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಟೊಮೊಟೊ ಬಾತ್ ಸೋಯಾಬೀನ್ ರೆಡಿ. ಹೇಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.